ಸಿಟಿ ಮಾತ್ರ ಕ್ಲೀನ್ ಸಿಟಿ ಆಗ್ತಾ ಇಲ್ಲ. ಇದೀಗ ಸಚಿವ ಕೃಷ್ಣ ಬೈರೇಗೌಡ ಕಸಮುಕ್ತ ಬೆಂಗಳೂರು ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ. ಫ್ರೀಡಂ ಫಾರ್ ವೇಸ್ಟ್ ಅನ್ನೋ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಖಾಲಿ ಸೈಟ್ನಲ್ಲಿರುವಂತಹ ಕಸ ಕ್ಲೀನ್ ಆಗಬೇಕು ಅಂತ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ನಗರದಲ್ಲಿ ಖಾಲಿ ಸೈಟ್ಗಳ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇದೇ ಆಗಸ್ಟ್ ತಿಂಗಳಿನಿಂದ ಫ್ರೀಡಂ ಫ್ರಮ್ ವೇಸ್ಟ್ ಅಭಿಯಾನ ಆರಂಭ. ಫುಟ್ಪಾತ್ ತೆರವು ಕಾರ್ಯಾಚರಣೆ, ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಬಳಿಕ ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಈ ಫ್ರೀಡಂ ಫ್ರಮ್ ವೇಸ್ಟ್ ಅಭಿಯಾನವನ್ನ ಆರಂಭ ಮಾಡ್ತಾ ಇದ್ದಾರೆ. ಈ ಅಭಿಯಾನ ಹೆಂಗಿರುತ್ತೆ ಮತ್ತು ಸಿಲಿಕಾನ್ ಸಿಟಿಯ ಸೌಂದರ್ಯ ಹಾಳು ಮಾಡ್ತಾ ಇರುವಂತಹ ಕಸ ಜನರಿಗೆ ಹೆಂಗೆ ಕಂಟಕ ಆಗ್ತಾ ಇದೆ, ಸೈಟ್ ಮಾಲೀಕರು ತಿಳ್ಕೊಳ್ಳೇಬೇಕಾಗಿರುವಂತಹ ಮಹತ್ವದ ವಿಚಾರಗಳೇನು, ಈ ಎಲ್ಲ ಬಿಗ್ ಅಪ್ಡೇಟ್ಗಳನ್ನ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ ನಾನು ಕೊಡ್ತಾ ಹೋಗ್ತೀನಿ, ಕೇಳಿ. ಬೆಂಗಳೂರು ಮಾಡೋದಕ್ಕೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಪಣ ತೊಟ್ಟಿದ್ದಾರೆ. ಆಗಸ್ಟ್ 15ರವರೆಗೂ ಕೂಡ ಈ ಖಾಲಿ ಸೈಟ್ ಮಾಲೀಕರಿಗೆ ಸಮಯಾವಕಾಶ ಕೊಡಲಾಗಿದೆ. ಅವರ ಸೈಟ್ಗಳಲ್ಲಿ ಇರುವಂತಹ ಕಸವನ್ನ ತೆರವು ಮಾಡೋದಕ್ಕೆ, ಗಿಡಗಂಟಿಗಳ ತೆರವು ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಉಳಿದಂತೆ ಬೆಂಗಳೂರಿನಲ್ಲಿ ಇರುವಂತಹ ಕಸದ ಪಾಯಿಂಟ್ಗಳು, ಅಂದ್ರೆ ರಾಶಿ ರಾಶಿ ಕಸ ಸುರಿತಾರಲ್ಲ, ಅಂತಹ ಜಾಗದಲ್ಲಿ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಾಲಿಕೆಯ ಸಿಬ್ಬಂದಿಯೇ ಕ್ಲಿಯರ್ ಮಾಡ್ತಾರೆ. ಮತ್ತೆ ಕ್ಲಿಯರ್ ಮಾಡಿದ ಜಾಗದಲ್ಲೇ ಕಸವನ್ನ ಸುರಿದ್ರೆ ಅಂತಹ ಜಾಗದಲ್ಲಿ ಕಸ ಸುರಿಯುವಂತಹ ಜನರ ಮೇಲೆ ನಿಗಾ ಇಡೋದಕ್ಕೆ ಒಂದಷ್ಟು ಕಠಿಣ ನಿಯಮವನ್ನು ಕೂಡ ರೂಪಿಸಲಾಗ್ತಾ ಇದೆ. ಹೌದು, ಜಿಬಿಎ ವ್ಯಾಪ್ತಿಯಲ್ಲಿರುವ ಕಸ, ವಿವಿಧ ಮಾದರಿಯ ತ್ಯಾಜ್ಯ, ಕಟ್ಟಡಗಳ ಅವಶೇಷಗಳು, ಮಣ್ಣಿನ ಗುಡ್ಡೆಗಳು, ಬ್ಲ್ಯಾಕ್ ಸ್ಪಾಟ್ಗಳು ಹಾಗೂ ಗಿಡಗಂಟಿಗಳನ್ನ ಈ ವಿಶೇಷ ಅಭಿಯಾನದಡಿ ತೆರವುಗೊಳಿಸಲಾಗುತ್ತದೆ. ಪಾಲಿಕೆ, ಕೆ-ರೈಡ್, ರೈಲ್ವೆ ಹಾಗೂ ನಮ್ಮ ಮೆಟ್ರೋ ಸೇರಿದಂತೆ ವಿವಿಧ ಪ್ರಮುಖ ಇಲಾಖೆಗಳ ಸಹಯೋಗದಲ್ಲಿ ಈ ಅಭಿಯಾನ ನಡೆಯಲಿದೆ. ಸಚಿವ ಕೃಷ್ಣ ಬೈರೇಗೌಡ ನೀಡಿರೋ ಮಾಹಿತಿ ಪ್ರಕಾರ ಕಸದಿಂದ ಸ್ವಾತಂತ್ರ್ಯ ಎಂಬ ಘೋಷವಾಕ್ಯದೊಂದಿಗೆ ನಗರದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಕಸವನ್ನ ತೆರವುಗೊಳಿಸಲು ಅಭಿಯಾನ ಮಾಡಲಾಗುತ್ತಿದೆ. ಖಾಲಿ ಸೈಟ್ ಕ್ಲೀನ್ ಮಾಡಲು ಮಾಲೀಕರಿಗೆ ಆಗಸ್ಟ್ 15ರವರೆಗೆ ಡೆಡ್ಲೈನ್ ಕೊಡಲಾಗಿದೆ. ಅಷ್ಟರೊಳಗಡೆ ಮಾಲೀಕರು ಖಾಲಿ ಸೈಟ್ನಲ್ಲಿರುವಂತಹ ಗಿಡಗಂಟಿಗಳನ್ನ, ಕಸಗಳನ್ನ ಕ್ಲೀನ್ ಮಾಡಬೇಕು. ಇಲ್ಲವಾದ್ರೆ ಪಾಲಿಕೆಯ ಸಿಬ್ಬಂದಿಯೇ ಕ್ಲೀನ್ ಮಾಡ್ತಾರೆ. ಇದಕ್ಕೆ ತಗಲುವ ವೆಚ್ಚವನ್ನ ಮಾಲೀಕರೇ ಭರಿಸಬೇಕಾಗತ್ತೆ. ಅದರ ಜೊತೆಗೆ ಆಸ್ತಿ ತೆರಿಗೆಯಲ್ಲಿ ದಂಡವನ್ನ ಆಡ್ ಮಾಡಿ ಅದನ್ನು ಕೂಡ ಭರಿಸಬೇಕಾಗತ್ತೆ. ಹಾಗಾಗಿ ಆಗಸ್ಟ್ 15ರ ಒಳಗಡೆ ಖಾಲಿ ಸೈಟ್ ಮಾಲೀಕರು ತಮ್ಮ ಜಾಗದಲ್ಲಿರುವಂತಹ ಕಸ, ಗಿಡಗಂಟಿಗಳನ್ನ ಕ್ಲೀನ್ ಮಾಡಬೇಕು ಅನ್ನೋದು ಸಚಿವರ ಮನವಿ. ಸಾರ್ವಜನಿಕರಲ್ಲೂ ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಖಾಲಿ ಸೈಟ್ ಅನ್ನ ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಖಾಲಿ ಸೈಟ್ ಇದ್ರೆ ಆಗಸ್ಟ್ 15ನೇ ತಾರೀಕು ಒಳಗೂ ನಿಮಗೆ 1 ತಿಂಗಳು ಟೈಮ್ ಕೊಡ್ತಾ ಇದ್ದೇವೆ. ನಿಮ್ಮ ಖಾಲಿ ಸೈಟ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗಬೇಕು, ಬೆಂಗಳೂರು ಸ್ವಚ್ಛ ಆಗಬೇಕು, ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳಿಗೆ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನಿಮ್ಮ ಖಾಲಿ ಸೈಟು ಕ್ಲೀನ್ ಆಗಿದ್ರೆ ಸಂತೋಷ, ನಿಮಗೆ ಧನ್ಯವಾದ. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನ ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಅಭಿಯಾನ ಶುರು ಮಾಡೋದಲ್ಲ, ಪಬ್ಲಿಕ್ಗೆ ಅವೇರ್ನೆಸ್ ಇರಬೇಕು. ಮೊದಲು ಈ ರೆಸಿಡೆನ್ಸ್ ನೋಡಿ ಎಲ್ಲರೂ ಎಜುಕೇಟೆಡ್ ಇದಾರ, ವೆಲ್ ಕ್ವಾಲಿಫೈಡ್, ಆದರೂ ಸಹಿತ ಬಂದ್ಬಿಟ್ಟು ಈ ರೀತಿ ಆಗ್ತಾರೆ. ಇವ್ರು ಬಿಡಿ, ಇವರೇನು ಲೇಬರ್ಗಳು ಕೆಲಸ ಮಾಡಲೇಬೇಕು, ಮಾಡ್ತಾರೆ. ಪ್ರಾಬ್ಲಮ್ ಅಂದರೆ ಕಮಿಷನರ್ಗಳು ಅಲ್ಲಿ ಕುತ್ಕೊಳ್ಳೋದಲ್ಲ, BBMP GBA ಕಮಿಷನರ್ಗಳು ಅವರು ರೌಂಡ್ಸ್ಗೆಲ್ಲ ಹಾಕ್ಬೇಕು. ಅವ್ರನ್ನ ಯಾರು ಇದ್ದಾರಲ್ಲ, ನಿಮ್ಮ ಜಾಯಿಂಟ್ ಕಮಿಷನರ್ಸ್ ಇರ್ತಾರೆ, GB ಅಂತ ಬರ್ಬೇಕು. ಏರಿಯಾ ವೈಸ್ ಬಂದರೆ ಕಷ್ಟಗಳು ಏನಂತ ಗೊತ್ತಾಗುತ್ತೆ. ಇವ್ರಿಗೆ ಮೊದಲು ಅವೇರ್ನೆಸ್ ಮಾಡಿದರೆ ಅದನ್ನು ಮೊದಲು ಆ್ಯಕ್ಟಿವೇಟ್ ಮಾಡಬೇಕು. ನಮ್ಮಲ್ಲಿ ಈ ಜನಗಳಿದಾರಲ್ಲ ಎಜುಕೇಟೆಡ್, ತಂದ್ಬಿಟ್ಟು ಇಲ್ಲಿ ಬಿಸಾಕ್ತಾರೆ. ಇವರು ವೆಹಿಕಲ್ ಬಂದಾಗ ಹಾಕಲ್ಲ, ಅದು ಇಲ್ಲಿ ಸಮಸ್ಯೆ ಆಗಿರೋದು. ನಾವು ಪ್ರತಿ ಸಾರಿನೂ ಮೇಲ್ ಹಾಕಿದ್ದೀವಿ, ಎಷ್ಟೋ ಕಂಪ್ಲೇಂಟ್ ಮಾಡಿದ್ದೀವಿ. ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಏನಾದರೂ ಆಲ್ಟರ್ನೇಷನ್ ಮಾಡಬೇಕು, ಇಲ್ಲಾಂದ್ರೆ ಇದು ಪೂರ್ತಿ ತೊಂದರೆ ಆಗಿರುತ್ತೆ. ಕಸಮುಕ್ತ ಬೆಂಗಳೂರು ಮಾಡಲು ಹೊರಟಿರುವಂತಹ GBAಗೆ ನ್ಯೂಸ್ 18 ಪ್ರಮುಖ ಹಾಟ್ಸ್ಪಾಟ್ಗಳನ್ನ ಕೊಡ್ತಾ ಹೋಗುತ್ತೆ. ಎಲ್ಲೆಲ್ಲಿ ಕಸದ ರಾಶಿ ಇದೆ ಅನ್ನೋದರ ಅಸಲಿಯತ್ತನ್ನ ಮಂಜು ಆರ್ಯ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ನೋಡಿ.
ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿ ಅನ್ನುವಂತ ಒಂದು ಅಣಪಟ್ಟಿಯನ್ನ ಕಟ್ಕೊಂಡಿದೆ. ಅಧಿಕಾರಿಗಳು ಅದನ್ನ ನಿರ್ಮೂಲನೆ ಮಾಡ್ತೀವಿ, ಕಸಮುಕ್ತ ನಗರ ಮಾಡ್ತೀವಿ ಅನ್ನುವಂತ ಒಂದು ಮಾತುಗಳು ಹೇಳ್ತಾರೆ. ಆದ್ರೆ ಸಕ್ಸಸ್ ಮಾತ್ರ ಕಂಡಿಲ್ಲ. ಜೊತೆಗೆ ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರಾದಂತಹ ಬಳಿಕ ಎಲ್ಲಿಯೂ ಕೂಡ ಅಷ್ಟೇ ಕಸ ಇಲ್ಲದಂಗೆ ನಾವು ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನ್ಯೂಸ್ 18 ಕನ್ನಡ ಅದೇ ಕೃಷ್ಣ ಬೈರೇಗೌಡರಿಗೆ ಒಂದಷ್ಟು ಆರ್ಟ್ ಸ್ಪಾಟ್ ಗಳನ್ನ ಕೊಡ್ತಾ ಇದೀವಿ. ದಯವಿಟ್ಟು ಈ ಆರ್ಟ್ ಸ್ಪಾಟ್ ಗಳಲ್ಲಿರುವಂತಹ ಕಸನ ಮೊದಲು ನೀವು ತೆರವು ಮಾಡಿ. ಇಲ್ಲ ಅಂತಂದ್ರೆ ಜನಕ್ಕೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತಿದೆ. ಇದರಿಂದ ರೋಗಗಳು ಬರುವಂತಹ ಸಾಧ್ಯತೆನೂ ಕೂಡ ಇದೆ. ಅಂತಹ ಹಾಟ್ ಸ್ಪಾಟ್ಗಳು ಯಾವುವು ಅನ್ನುವಂಥದ್ದನ್ನ ನಾನ್ ನಿಮ್ಗೆ ತೋರಿಸ್ತೀನಿ. ಹಾಟ್ ಸ್ಪಾಟ್ ನಂಬರ್ 1 ಔಟರ್ ರಿಂಗ್ ರೋಡ್ ನಾಗರಬಾವಿ. ಹೌದು, ಔಟರ್ ರಿಂಗ್ ರೋಡ್ ನಾಗರಬಾವಿ ಸಮೀಪ ರಸ್ತೆಯಲ್ಲಿ ನೋಡಿದ್ರೆ ಎಲ್ಲಂದ್ರಲ್ಲಿ ಕಸ ಹಾಕಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಸರ್ವಿಸ್ ರೋಡ್ ಏನ್ ಕಾಣ್ತಾ ಇದೆ, ಇದು ಈ ಸರ್ವಿಸ್ ರೋಡ್ ನ ಪಕ್ಕದಲ್ಲಂತೂ ಯಾವ ರೀತಿಯಾಗಿ ಕಸ ಹಾಕಿದ್ದಾರೆ ಅಂತ ನೀವು ಗಮನಿಸ್ತಾ ಇರಬಹುದು. ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು ಮೊದಲು ಜನ ಚೇಂಜ್ ಆಗ್ಬೇಕು. ಯಾಕಂದ್ರೆ ಗಾರ್ಬೇಜ್ ವೆಹಿಕಲ್ಗಳು ಮನೆ ಬಳಿನೇ ಬರ್ತವೆ, ಆದ್ರೆ ಜನ ಮನೆ ಬಳಿ ಬಂದಾಗ ಕಸ ಹಾಕೋದಿಲ್ಲ. ಅದನ್ನ ತಗೊಂಡ್ ಬಂದ್ಬಿಟ್ಟು ಈ ರೀತಿಯಾಗಿ ರೋಡ್ಗೆ ಎಸೆದಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಕಂಪ್ಲೀಟ್ ಆಗಿ ರೆಸಿಡೆನ್ಸಿಯಲ್ ಏರಿಯಾ. ಇದು ಈ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಏನ್ ಈ ಒಂದು ರೋಡ್ ಬರುತ್ತೆ, ಆ ಒಂದು ರೋಡ್ಗೆ ಪ್ರತಿನಿತ್ಯನೂ ಕೂಡ ಅಷ್ಟೇ ಜನ ತಗೊಂಡು ಬಂದು ಕಸ ಅನ್ನುವಂಥದ್ದನ್ನ ಹಾಕ್ತಿದ್ದಾರೆ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಸ ಅನ್ನುವಂಥದ್ದು ಇಲ್ಲಿ ಸ್ಮೆಲ್ ಬರಕ್ ಶುರುವಾಗಿದೆ ಅಂತಂದ್ರೆ 1 ವಾರ 10 ದಿನ ಆದ್ರೂ ಕೂಡ ಅಷ್ಟೇ ಅಧಿಕಾರಿಗಳು ಇಲ್ಲಿ ಹಾಕಿರುವಂತಹ ಕಸವನ್ನ ಅಟ್ಲೀಸ್ಟ್ ತೆರವು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿಲ್ಲ. ಹೌದು, ಜನನೇ ಹೇಳ್ತಿದ್ದಾರೆ ನಮ್ದೇ ತಪ್ಪು, ನಾವಲ್ಲಿ ಬಂದು ರೋಡ್ ಕಸ ಹಾಕಬಾರ್ದು ಅಂತೇಳಿ. ಆಗಿದೆ ಹಾಕಿದ್ದಾರೆ. ಆದ್ರೆ ಅಧಿಕಾರಿಗಳು ಇಲ್ಲ ಅವ್ರಿಗೊಂದು ದಂಡ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ರೋಡ್ ಅಲ್ಲಿರುವಂತಹ ಕಸವನ್ನ ತೆರವು ಮಾಡುವಂತ ಒಂದು ಕೆಲಸ ಆಗ್ಬೇಕು. ಯಾಕಂದ್ರೆ ಇದೇ ಒಂದು ರಸ್ತೆಯಲ್ಲಿ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳು ಓಡಾಡ್ತಾರೆ. ಎಲ್ಲರೂ ಕೂಡ ಓಡಾಡುವಂತವ್ರು ಈ ಒಂದು ರೋಡ್ ನಲ್ಲಿರುವಂತಹ ಕಸನ ನೋಡ್ಕೊಂಡೇ ಓಡಾಡ್ತಾರೆ ಹೊರತು ಯಾರೊಬ್ರು ಕನಿಷ್ಠ ಪಕ್ಷ ಇದನ್ನ ತೆರವು ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಇನ್ನಾದ್ರೂ ಕೂಡ ಅಷ್ಟೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರೀತಿಯಾಗಿ ಕಸ ಹಾಕುವಂತದ್ದನ್ನ ನಿಲ್ಲಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅಥವಾ ಈ ರೀತಿ ಕಸ ಇದ್ರೆ ಇಮಿಡಿಯೇಟ್ ಆಗಿ ಅಟ್ಲೀಸ್ಟ್ ಅದನ್ನ ತೆರವು ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಇಲ್ಲಿನ ಜನ ಕೇಳ್ತಾ ಇದ್ದಾರೆ. ತುಂಬ್ಕೊಂಡೋಗಲ್ಲ ಸರ್, ಬರ್ತಾರೆ ಅವತ್ತು ಒಂದು 3 ವಾರ ದಿವಸಕ್ಕೆ 1 ವಾರಕ್ಕೆ ಒಂದ್ಸಲ ಬರ್ತಾರೆ, ತುಂಬ್ಕೊಂಡು ಹೋಗ್ತಾರೆ. ಡೈಲಿ ಅವು ಕಷ್ಟ ಇವರು ತಿಳ್ಕೊಬೇಕು, ಪಬ್ಲಿಕ್ ತಿಳ್ಕೊಬೇಕು ಸರ್. ಇಲ್ಲಿ ಮನೆಗಳಿದೆ, ಎಲ್ಲ ಹಾಕ್ಬಾರ್ದು, ಸ್ಮೆಲ್ ಬರುತ್ತೆ, ಮತ್ತೆ ಸೊಳ್ಳೆಗಳು ಎಲ್ಲ ಪ್ರಾಬ್ಲಮ್ ಇರುತ್ತೆ. ಬಟ್ ಯೋಚನೆ ಮಾಡ್ಬೇಕು ಅವ್ರಿಗೆ ತಂದು ಎಲ್ಲ ಇಲ್ಲೇ ಹಾಕ್ತಾರೆ. ಅವ್ರು ಡೈಲಿ ತುಂಬ್ಕೊಂಡು ಹೋದ್ರೆ ಅದಂತಾರೆ, ಡೈಲಿ ತುಂಬ್ಕೊಂಡು ಹೋಗಲ್ಲ ಅವರು. ಸುಮ್ಮನೆ ಹೇಳ್ತಾರೆ ರಾಜಕೀಯದಾರ ಸರ್, ಅವರ ಹೇಳ್ತಾರೆ ರಾಜಕೀಯದಾರ ಕಟ್ಕೊಂಡು ಅದೇ ಅವ್ರ ಮನೆ ಮುಂದೆ ತುಂಬಾ ತಗೊಂಡು ಹಾಕೋದು ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಹಾಕ್ಬಾರ್ದು, ಇಲ್ಲಿ ಹಾಕಿದ್ರೆ ತಾನೇ ಕಸ ಆಗೋದು. ಅವ್ರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಇಲ್ಲಿಗೆ ಎಲ್ಲ ಇನ್ನು ಯೂರಿನ್ ಪಾಸ್ ಮಾಡೋದು ಅದು ಇದು ಎಲ್ಲ ಮಾಡ್ತಾರೆ. ಪಾಪ ಅವರು ಮನುಷ್ಯರೇ ಅಲ್ವಾ ಕ್ಲೀನ್ ಮಾಡೋರು, BBMP ನವರು. ಅವ್ರ ಹೆಂಗ್ ಕ್ಲೀನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ? ಪಬ್ಲಿಕ್ ಹಾಕ್ಬಾರ್ದು ಮೇನ್ ಇಲ್ಲಿ ನಾನು ಹೇಳೋದು. ದಂಡ ಹಾಕ್ತೀವಿ ಅಂತ ಹೇಳ್ತಾರೆ, ಆದ್ರೂ ಕೂಡ ಜನ ಕೇಳೋದು. ಅವ್ರು ಮೇನ್ ಹಾಕ್ಬಾರ್ದು. ಕ್ಲೀನ್ ಮಾಡೋರು ಎಷ್ಟಂತ ಕ್ಲೀನ್ ಮಾಡ್ತಾರೆ. ಅವ್ರು ಕ್ಲೀನ್ ಮಾಡಿ ಎಲ್ಲ ಇಲ್ಲಿ ಹಾಕ್ಬೇಡಿ ಅಂತ ಬೋರ್ಡ್ ಹಾಕಿದ್ರು ತಂದಾಕ್ತಿದ್ದಾರೆ. ಕಸ ಮುಕ್ತ ಏನಾಗಿದೆ ಸರ್, ಅಲ್ಲಿ ಫುಲ್ ಎಲ್ಲ ಹಂಗೆ ಬರ್ತಾನೆ ಇದೆ ಕಸ. ಎಲ್ಲಂದ್ರಲ್ಲಿ ಹಾಕ್ತಾರೆ. ಅವರು ಮಾಡೋರೆ ಏನು ಈ ತರಗಳು ಕಸನ ಅಲ್ಲಿ ನೋಡ್ಬೇಕು. ಎಲ್ಲೋದ್ರು ಹೋಯ್ತವಿಲ್ಲ, ಎಲ್ಲ ಕಡೆನೂ ಎಲ್ಲ ಕಡೆ ಹಂಗೆ ಇದೆ. ಆಕ್ಚುಲಿ ನೀವು ತುಂಬಾ ಕಡೆ ಓಡಾಡ್ತಿರ್ತೀರ ಬೆಂಗಳೂರಲ್ಲಿ, ಎಲ್ಲಾ ಕಡೆನೂ ಕಸ ರೋಡ್ಗೆ ಎಸೆದಿದ್ದಾರಾ? ಸುಮಾರು ಕಡೆ ಇದೆ ಸರ್. ಕಂಪ್ಲೇಂಟ್ ಮಾಡೋರು ಯಾರಿಲ್ಲ. ಅವ್ರೇನೆ ಅಷ್ಟು ಜನರಿಗೆ ಇರಬೇಕು, ನಮ್ಮನೆ ತರ ನಮ್ಮೂರ್ ತರ ನೀಟಾಗಿರ್ಬೇಕು. ಎಲ್ಲಂದ್ರಲ್ಲಿ ಬಿಸಾಕ್ತಾರೆ, ಏನ್ ಮಾಡೋದು? ಎಲ್ಲ ಇದ್ ಮಾಡ್ತಾ ಇರೋದು. BBMP ಅವ್ರು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾವ್ರೆ. ಯಾಕೆ ನಮ್ ಜನ ಯಾಕೆ ಬುದ್ಧಿ ಕಲಿತಿಲ್ಲ? ಬುದ್ಧಿ ಯಾವತ್ತೂ ಕಲಿಯಲ್ಲ. ಅವ್ರು ಕ್ಲೀನ್ ಮಾಡ್ಬಿಟ್ಟು ಹೋಯ್ತಾರೆ, ಎಲ್ಲ ಇದ್ ಮಾಡ್ಬಿಟ್ಟು ಹೋದ್ರು ಇವರು ಮಾಡೋದೇ ಮಾಡ್ತಾರೆ. ಜನಗಳಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ. ಎಲ್ಲ ಕಡೆ ಅವ್ರ ಮನೆ ಮುಂದೆ ಈ ತರ ಮಾಡಿದಾಗ ಏನಾದ್ರು ಉಲ್ಟಾ ಇದು ಮಾಡ್ಬೇಕು, ಇಲ್ಲ ಪಾಯಿಂಟ್ ಔಟ್ ಮಾಡಿ ಅವ್ರನ್ನ ಫೈನ್ ಹಾಕ್ಸ್ಬೇಕು. ಅವಾಗ ಬುದ್ಧಿ ಕಲಿತಾರೆ. ಎಷ್ಟು ಹೇಳಿದ್ರು ಅಷ್ಟೇ. ಸ್ವಚ್ಛ ಭಾರತ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಬಟ್ ಜನಗಳು ನೋಡಿದ್ರೆ ಎಲ್ಲ ಕಡೆ ಕಸ ಹಾಕೊಂಡು ಫುಲ್ ಗಲೀಜೆಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ಚೂಸಿದಾಗ್ಲೇ ನೋವು ಗೊತ್ತಾಗೋದು ಅಂತಾರಲ್ವಾ, ಆತರ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಅದೇ ಇದನ್ನ ಇನಿಷಿಯೇಟಿವ್ ತಗೊಂಡು ಕ್ಲೀನ್ ಮಾಡಿಸಿದ್ರೆ ಈ ತರ ಅಕ್ಕಪಕ್ಕ ಇನ್ಸೆಕ್ಟ್ಸ್ ಬರೋದು, ಡಿಸೀಸಸ್ ಬರೋದು ಅದೆಲ್ಲ ಇದರಿಂದನೇ ಆಗೋದು. ನಾವಿರೋ ಜಾಗ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಈ ತರ ಎಲ್ಲ ಆಗೋದಿಲ್ಲ. ಅದೇ ಅವ್ರ ಮನೆ ಅಕ್ಕಪಕ್ಕದಲ್ಲಿ ಈ ತರ ಕಸ ಹಾಕಿದ್ರೆ ಸುಮ್ನೆ ಬಿಡ್ತಾರ? ಇಮಿಡಿಯೇಟ್ ಅಧಿಕಾರಿಗಳು ಫೋನ್ ಮಾಡ್ತಾರೆ, ಯಾಕ್ರಿ ಈ ತರ ಮಾಡಿದೀರಾ, ಕ್ಲೀನ್ ಮಾಡಿಸ್ರಿ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆ ತರ ಇನಿಷಿಯೇಟಿವ್ ತಗೋಬೇಕು. ಈ ಪಕ್ಕದ ಮನೆಯವರಾಗ್ಲಿ ಮತ್ತೊಬ್ರಾಗ್ಲಿ ಪಬ್ಲಿಕ್ ಅದಕ್ಕೆ ತಕ್ಕನಂಗೆನೆ ಎಲ್ಲಿ ಕಸ ಹಾಕ್ಬೇಕು ಅಲ್ಲಿ ಹಾಕೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನೋಡಿದ್ರಲ್ಲ, ಔಟರ್ ರಿಂಗ್ ರೋಡ್ ನಲ್ಲಿ ಯಾವ ರೀತಿಯಾಗಿ ರಸ್ತೆಯ ಬದಿಯಲ್ಲಿ ಕಸ ಅನ್ನುವಂಥದ್ದು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು
ಇನ್ನು ನಗರದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಷ್ಟೇ ಇದೇ ರೀತಿಯಂತ ವ್ಯವಸ್ಥೆ ಇದೆ. ಮತ್ತೊಂದು ಹಾಟ್ಸ್ಪಾಟ್ ನಿಂದ ನಮ್ಮ ಪ್ರತಿನಿಧಿ ಹಂಸ ಮಾಹಿತಿ ಕೊಡ್ತಾರೆ. ಬೆಂಗಳೂರನ್ನ ಕಸಮುಕ್ತ ಸಿಟಿಯನ್ನಾಗಿ ಮಾಡೋದಕ್ಕೆ ಈಗಾಗಲೇ GBA ಮುಂದಾಗಿರುವಂತದ್ದು. ಕಸವೇ ಇರಬಾರ್ದು, ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಣವನ್ನ ತೊಟ್ಟಿರುವಂತದ್ದು. ಹಾಗಾದ್ರೆ ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಕಸ ಹಾಕುವಂತಹ ಹಾಟ್ಸ್ಪಾಟ್ಗಳಿದಾವೆ. ಸೊ ಅವುಗಳನ್ನ ನಾನಿವತ್ತು ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ತೋರಿಸ್ತೀನಿ. ಇಲ್ಲಿ ಕಸದ ಸಮಸ್ಯೆ ಏನಿದೆ, ಆ ಜನರು ಇಲ್ಲಿ ಹಾಟ್ಸ್ಪಾಟ್ ಅಲ್ಲಿ ಒಂದು ಕಸವನ್ನ ಯಾವ ರೀತಿ ಡಂಪ್ ಅನ್ನ ಮಾಡ್ತಿದ್ದಾರೆ, ಇದರಿಂದ ಏನೆಲ್ಲ ತೊಂದರೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ತೀನಿ. ನಾನೀಗ ಲಗ್ಗೆರೆ ವಾರ್ಡ್ನ ಒಂದು ಸುಗ್ಗಪ್ಪ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ಒಂದು ಕಸವನ್ನ ಡಂಪ್ ಮಾಡುವಂತಹ ಹಾಟ್ಸ್ಪಾಟ್ ಇದೆ. ನೀವು ಇಲ್ಲಿ ನೋಡ್ತಿದ್ದೀರಾ, ರೆಸಿಡೆನ್ಸ್ ಜೊತೆಗೆ ಇಲ್ಲಿ ಒಂದು ಕಮರ್ಷಿಯಲ್ ಏನು ಇಲ್ಲಿ ಅಂಗಡಿಗಳಿರ್ಬೋದು, ಆಟೋಮೊಬೈಲ್ಸ್ ವರ್ಕರ್ಸ್ ಇರ್ಬೋದು, ಅಲ್ಲಿಂದನೂ ಕೂಡ ಒಂದಷ್ಟು ಒಂದು ಗಾರ್ಬೇಜ್ ಅನ್ನ ತಂದು ಇಲ್ಲಿ ಡಂಪ್ ಅನ್ನ ಮಾಡ್ತಾರೆ. ಸೊ ಇದರಿಂದ ಇಲ್ಲಿನ ಸ್ಥಳೀಯರಿಗೆ ತುಂಬಾನೇ ಸಮಸ್ಯೆ ಆಗ್ತಿರುವಂತದ್ದು. ನೀವೀಗ ನೋಡ್ತಿದ್ದೀರಾ, ಇಡೀ ಕಂಪ್ಲೀಟ್ ಇಷ್ಟು ಜಾಗವನ್ನು ಕೂಡ ಒಂದು ಕಸವನ್ನ ಹಾಕುವಂತಹ ಒಂದು ಸ್ಪಾಟ್ ಅನ್ನಾಗಿ ಕಂಪ್ಲೀಟ್ ಆಗಿ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿಯೇ ಇಲ್ಲಿನ ಸ್ಥಳೀಯರಿಗೆ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ, ದುರ್ವಾಸನೆ ಬರುತ್ತೆ, ಇಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಏನು ಈ ಕಸದ ಒಂದು ಕಸವನ್ನ ಕಲೆಕ್ಟ್ ಮಾಡುವಂತಹ ಆಟೋಗಳು ಬರುತ್ತವೆ, ಆ ಆಟೋಗಳನ್ನು ಬರುವಂತಹ ಕಸಗಳನ್ನು ಕೂಡ ತಂದು ಇಲ್ಲೇ ಸುರಿದು ಹೋಗ್ತಾರೆ. ಹೀಗಾಗಿಯೇ ಇಲ್ಲಿ ಕಸನ ಎತ್ತೋದಕ್ಕೆ ದಿನನಿತ್ಯ ಯಾರೂ ಬರೋದಿಲ್ಲ. ಇರುವಂತಹ ಜಾಗದಲ್ಲೇ ಇನ್ನೂ ಹೆಚ್ಚು ಕಸ ಆಗಿ ಇಲ್ಲಿ ಸ್ಥಳೀಯರಿಗೆ ತುಂಬಾನೇ ಒಂದು ಪ್ರಾಬ್ಲಮ್ ಆಗ್ತಿದೆ. GBA ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಇದ್ರ ಬಗ್ಗೆ ಒಂದು ತಲೆಯನ್ನು ಕೂಡ ಕೆಡಿಸ್ಕೊಳ್ಳುವಂತಹ ಒಂದು ಕಾರ್ಯವನ್ನ ಮಾಡಿಲ್ಲ. ಸೊ ಹೀಗಾಗಿ ಇಲ್ಲಿನ ಸ್ಥಳೀಯರು ನಮಗೆ ಈ ಒಂದು ಕಸದಿಂದ ಮುಕ್ತಿ ಕೊಡಿ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ನಾವು 10-11 ಗಂಟೆ ಡ್ಯೂಟಿ ಮಾಡ್ತೀವಿ ಮಾರ್ಷಲ್ ನಿಲ್ಸ್ಕೊಂಡು ಅದೇ ಯಾವಾಗ ತಂದಾಗ್ತಾರೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಬರೋಷ್ಟರಲ್ಲಿ 2-3 ಆಟ ಕಸ ಬಿದ್ದಿರ್ತದೆ. ಮನೆ ಬಾಗಿಲು ಗಾಡಿ ಕಳ್ಸಿಕೊಡ್ತೀವಿ. ಗಾಡಿ ಕಳ್ಸಿಕೊಟ್ರು ಕೂಡ ಕಸ ಹಾಕೋದಿಲ್ಲ ಗಾಡಿಗೆ, ತೊಗೊಂಬಂದು ಇಲ್ಲಿ ಬಿಸಾಕ್ತಾರೆ. ಇದನ್ನ ಪ್ರಾಬ್ಲಮ್ ನೋಡಿ ಸ್ವಾಮಿ, ನಮ್ಮ ವರ್ಕರ್ಸ್ನೇ ಕೇಳಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಹೆಲ್ಪರ್ಗೆ ಎತ್ತಿ ನಾವು ಏನನ್ನ ದಿನ ಎತ್ತೋದು, ಡೈಲಿ ಎತ್ತೋದು, ಈ ಥರ ಹಿಂಗೆ ತಂದಾಕ್ತಾರೆ. ಇದಕ್ಕೇನಾರೊಂದು ಸೊಲ್ಯೂಷನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಕೇಳಿದ್ರು ಕೂಡ ಎಷ್ಟು ಮನೆ ಬಾಗಿಲು ಅನೌನ್ಸ್ಮೆಂಟ್ ಮಾಡಿದ್ವಿ, ಆಟೋಗಳಿಗೆಲ್ಲ ಮೈಕ್ ಕಟ್ಟಿ ಅನೌನ್ಸ್ಮೆಂಟ್ ಮಾಡಿ ಆಟೋದಲ್ಲಿ ಕಸ ತುಂಬಿಸಿ ಮನೆ ಬಾಗಿಲು ಕಸ ಗಾಡಿ ಕಳಿಸ್ಕೊಟ್ರು ಕಸ ಆಗ್ತಾ ಇಲ್ಲ. ಮೇಡಮ್, ಇಲ್ಲಿ ಕಸದ ಗಾಡಿಗಳು ನಮ್ಮ ರೋಡ್ ಯಾರು ಬರಲ್ಲ. ಕಸದ ಗಾಡಿಗಳವರು ನಮ್ಮ ರೋಡ್ಗೆ ಬರಲ್ಲ. ಮತ್ತು ಇಲ್ಲೊಂದು ಏನಂದ್ರೆ ಇಲ್ಲಿ ಕಸದ ಗಾಡಿಗಳು ಬರೀ ಎಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ನಡೀತೈತೆ ಅಲ್ಲಿ ಹೋಗ್ಬಿಟ್ಟು ಅದ್ರ ದುಡ್ಡು ಇಸ್ಕೊಂಡು ಅವ್ರ ಹತ್ರ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಇಲ್ಲಿ ಟ್ಯಾಕ್ಸಲ್ಲಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದಕ್ಕಿಂತ ಕಲೆಕ್ಷನ್ ಮಾಡ್ತಾರೆ. ಆದರೆ ರೋಡ್ಗಳಿಗೆ ಯಾರಿಗೂ ಬರೋದೇ ಇಲ್ಲ. ಇಲ್ಲಿ ನೈಟ್ ಎಲ್ಲ ಕಸ ಸುರಿತಾ ಇರ್ತಾರೆ. ಆಮೇಲೆ ಅವ್ರು ಕಸದ ಗಾಡಿಗಳು ಇವ್ರು ಬರ್ತಾರಲ್ಲ ಕಸ ಕ್ಲೀನ್ ಮಾಡೋರು, ಅವರು ಬಂದಿಲ್ಲೇ ಸುರಿತಾ ಇರ್ತಾರೆ. ನಾವು ಇಲ್ಲೊಂದು ಕ್ಯಾಮ್ರಾ ಸ್ಟುಡಿಯೋ ಅಂತ ಹೇಳಿದ್ವಿ, ಅದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಇನ್ನೂ ಅದ್ಯಾವುದೂ ಆಗಿಲ್ಲ ಮೇಡಮ್. ಬೆಂಗಳೂರಿನಲ್ಲಿ ಗಾರ್ಬೇಜ್ ಸಮಸ್ಯೆ ದೊಡ್ಡ ತಲೆನೋವಾಗಿದೆ. ಏನಾದರೂ ಮಾಡಿ ಕಸದ ಸಮಸ್ಯೆಗೆ ಮುಕ್ತಿ ಕೊಡಬೇಕು ಅಂತೇಳಿ ಸಚಿವರು ಹೊಸ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನು ಮುಂದೆ ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಹೊಂದಿರುವಂತಹ ಮಾಲೀಕರು ತಮ್ಮ ಸೈಟ್ಗಳಲ್ಲಿರುವಂತಹ ಗಿಡಗಂಟೆಗಳನ್ನ ಮತ್ತೆ ಕಸವನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಮಾಡ್ತಿದ್ರೆ GBA ಸಿಬ್ಬಂದಿ ಬರ್ತಾರೆ, ಕ್ಲೀನ್ ಮಾಡ್ತಾರೆ. ನೀವು ಪರಿಹಾರದ ಜೊತೆಯಲ್ಲಿ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಈ ಮೂಲಕವಾಗಿ ಇಲ್ಲಿ ಬೇರೆಯವರು ತಂದು ಖಾಲಿ ಸೈಟಲ್ಲಿ ಹಾಕುವಂತಹ ಕಸದ ಒಂದು ಪ್ರಾಬ್ಲಮ್ ಏನಿದೆ ಆ ಮೂಲಕವಾಗಿ ಸಮಸ್ಯೆ ಬಗೆಹರಿದಂತಾಗುತ್ತೆ ಅನ್ನೋದು ಇದು ಸಚಿವರ ಒಂದು ಪ್ರಯತ್ನವಾಗಿದೆ. ನಾವೀಗ ಬನಶಂಕರಿಯ ಮುಖ್ಯ ರಸ್ತೆಯಲ್ಲಿದ್ದೇವೆ. ಇಲ್ಲಿರುವಂತಹ ಖಾಲಿ ಸೈಟ್ಗಳ ಪರಿಸ್ಥಿತಿ ಹೇಗಿದೆ ಎಂಬುದನ್ನ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತೇವೆ ನೋಡಿ. ಎಸ್, ನಾವೀಗ ಬಸವನಗುಡಿಯಿಂದ ಬನಶಂಕರಿ ಕಡೆ ಹೋಗುವ ಮುಖ್ಯ ರಸ್ತೆಯಲ್ಲಿದ್ದೇವೆ. ಈ ರಸ್ತೆಯಲ್ಲಿ ಅಲ್ಲಲ್ಲಿ ಸಾಕಷ್ಟು ಕಡೆ ಖಾಲಿ ಸ್ಥಳವಿದೆ. ಆದರೆ ಅದೆಲ್ಲವೂ ಕೂಡ ಅರಣ್ಯದ ರೀತಿ ಗಿಡಮರಗಳು ಬೆಳೆದಿವೆ. ಜೊತೆಗೆ ಆ ಸ್ಥಳ ಡಂಪಿಂಗ್ ಯಾರ್ಡ್ನಂತೆ ಮಾರ್ಪಟ್ಟಿದೆ. ಈ ಏರಿಯಾದಲ್ಲಿ ಸಾಕಷ್ಟು ಖಾಲಿ ಸೈಟ್ಗಳಿದ್ದು ಇದೇ ಸ್ಥಿತಿ ಇದೆ. ಇನ್ನು ಕೆಲವೊಂದು ಜಾಗವನ್ನು ನೀವು ನೋಡೋದಾದರೆ ಕೆಲವು ಲಿಟಿಗೇಷನ್ ಇರೋದ್ರಿಂದ ಯಾರು ಕೂಡ ಕ್ಲೀನ್ ಮಾಡ್ತಿಲ್ಲ, ಮಾಲೀಕರು ಯಾರಂತ ಕೂಡ ಗೊತ್ತಿಲ್ಲ. ಇದಲ್ಲದೆ ಸಾಕಷ್ಟು ವರ್ಷಗಳಿಂದ ಇದೇ ಪರಿಸ್ಥಿತಿ ಈ ಜಾಗದಲ್ಲಿ ಇದೆ ಅಂತ ಸ್ಥಳೀಯರ ಮಾತಾಗಿದೆ. ಇನ್ನು ಮಿನಿಸ್ಟರ್ ಹೊಸ ಆದೇಶವನ್ನು ಕೂಡ ಜನ ಸ್ವಾಗತ ಮಾಡ್ತಾ ಇದ್ದಾರೆ. ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡಿದ್ರೆ ಹಾವು ಹುಳ ಏನೂ ಬರೋಲ್ಲ, ಸೊಳ್ಳೆಗಳ ಕಾಟ ಇರಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು. ಜೊತೆಗೆ ಗಾರ್ಬೇಜ್ ಸಮಸ್ಯೆ ಆದಷ್ಟು ಕಡಿಮೆ ಆಗುತ್ತೆ ಅಂತ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಅದಲ್ಲದೆ ಸೈಟನ್ನು ಕ್ಲೀನ್ ಮಾಡಿದರೆ ಇನ್ನು ಮಾರಾಟ ಕೂಡ ಮಾಡ್ಕೋಬೋದು, ಅದು ಮಾಲೀಕರಿಗೂ ಕೂಡ ಅನುಕೂಲ ಅಂತಾರೆ ಸ್ಥಳೀಯರು. ಆದರೆ ಸೈಟ್ ಮಾಲೀಕರು ಮನಸ್ಸು ಮಾಡಬೇಕಾಗಿದೆ ಈ ಒಂದು ವಿಚಾರದಲ್ಲಿ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗಿದೆ. ಗಿಡಗಳು ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದೇ ತಾನೆ ಸರ್.
ಎಲ್ಲರೂ ಚೆನ್ನಾಗಿ ಓಡಾಡ್ಬೋದು, ಹೆಲ್ತ್ ಇಶ್ಯೂಸ್ ಏನು ಬರಲ್ಲ, ಸುಖವಾಗಿರ್ಬೋದು. ಹೌದೌದು, ಎಲ್ಲ ಕಡೆ ಡಂಪಿಂಗ್ ಜಾಸ್ತಿ ಇದೆ, ಅದು ಸ್ವಲ್ಪ ಕ್ಲೀನ್ ಮಾಡಬೇಕಂತ ನಮ್ಮ ಅಭಿಪ್ರಾಯ. ಮಾಡೋದು ಒಳ್ಳೆಯದು. ಓನರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇದನ್ನು ಅವ್ರು ಪ್ರೊಟೆಕ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಇಲ್ಲದೇ ಇದ್ರೆ ಒನ್ ಫೈನ್ ಡೇ ವಿಲ್ ಕಮ್ ಅಂಡ್ ಸಿ ಇಟ್ ಈಸ್ ಸಂಬಡಿ ಸೇಲ್ ಸೈಟ್. ಓನರ್ಗಳ ಕೊಡಬೇಕು. ಈಗ ಖಾಲಿ ಸೈಟ್ಗಳು ಬಿಟ್ಟು ಸುಮ್ಮನೆ ಅವು ಪವು ಎಲ್ಲ ಬಂದು ಸೇರ್ಕೊಳ್ಳೋದು, ಮನೆ ಪಕ್ಕದಲ್ಲಿ ಗಿಡ ಸೊಳ್ಳೆ ಪಳ್ಳೆ ಎಲ್ಲ ಬಂದಿರ್ತವೆ, ಅವು ಮಾಡಬೇಕು ಅವರು. ಅವೆಲ್ಲ ತಿಳಿಸ್ಬೇಕು ಅವರು, ಪಕ್ಕದಲ್ಲಿರೋ ತಿಳಿಸ್ಬಿಟ್ಟು ಮಾಡಬೇಕು ಅವರು. ಬೇರೆಯವ್ರಿಗೆ ಹೇಳ್ಬೇಕು, ಇಲ್ಲ ಇದು ಕಾರ್ಪೊರೇಷನ್ ಇರ್ತಾರೆ ಅವ್ರಿಗೆ ಹೇಳ್ಬೇಕು. ಇದೆಲ್ಲ ಮಾಡಿದರೆ ಒಳ್ಳೆಯದೇ ಅವ್ರಿಗೆ. ಒಟ್ಟಲ್ಲಿ ಆಗಸ್ಟ್ 15ರ ಒಳಗಾಗಿ ಖಾಲಿ ಸೈಟ್ಗಳಿರುವಂತಹ ಗಿಡಗಂಟೆಗಳನ್ನ ಕ್ಲೀನ್ ಮಾಡಬೇಕು ಅಂತ ಏನು ಸಚಿವರು ಹೇಳಿದ್ದಾರೆ. ಆದರೆ ಮಾಲೀಕರು ಇದನ್ನ ಎಷ್ಟು ಮಾತ್ರ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ಲೀನ್ ಮಾಡ್ತಾರ ಅಲ್ವಾ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅದಲ್ಲದೆ ನಗರದಲ್ಲಿ ಸಾಕಷ್ಟು ಕಡೆ ಲಿಟಿಗೇಷನ್ ಪ್ರಾಪರ್ಟಿ ಸೈಟ್ಗಳಿರುವಂಥದ್ದು, ಗಿಡಗಂಟೆಗಳು ಬೆಳ್ಕೊಂಡಿರುವಂಥದ್ದು. ಆ ಮೂಲಕವಾಗಿ ಸಚಿವರು ಇದಕ್ಕೆ ಯಾವ ರೀತಿ ಪರಿಹಾರವನ್ನ ಹುಡುಕ್ತಾರೆ, ಅದು ಮುಂದಿನ ದಿನಗಳಲ್ಲಿ ಈ ಪ್ರಯತ್ನ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ ವಕ್ಟ, ನ್ಯೂಸ್ 18